ಅರಶಿನದ ಸಂಪೂರ್ಣ ಮಾಹಿತಿ. ಅರಶಿನ ಅಂದರೆ ಭಾರತೀಯ ಅಡುಗೆಮನೆಯಲ್ಲಿ ಅವಿಭಾಜ್ಯವಾದ ಮಸಾಲೆ ಮಾತ್ರವಲ್ಲ, ಶಕ್ತಿಯುತ ಔಷಧೀಯ ಸಸ್ಯವೂ ಹೌದು. ಇದರ ವೈಜ್ಞಾನಿಕ ಹೆಸರು ಕುರ್ಕುಮಾ ಲಾಂಗ. ದೀರ್ಘಕಾಲಿಕ ಮೂಲಿಕೆಯ ಸಸ್ಯವಾಗಿದ್ದು ಇದು ಶುಂಠಿ ಕುಟುಂಬಕ್ಕೆ ಸೇರಿದ ಸಸ್ಯ. ಸಸ್ಯದ ವಿವರ: ಅರಶಿನ ಅಥವಾ ಜಿಂಜಿಬೆರೇಸಿ ಅಂದರೆ ಶುಂಠಿ ಕುಟುಂಬಕ್ಕೆ ಸೇರಿದ ಸಸ್ಯ. ಬಳಕೆ ಮಾಡುವ ಭಾಗ: ಬೇರು. ರುಚಿ: ಸ್ವಲ್ಪ ಕಹಿ ಹಾಗೂ ತುಪ್ಪಳ. ಸ್ವಭಾವ: ಉಷ್ಣ ಅಥವಾ ಶಾಖ ಉತ್ಪಾದನೆ. ಅರಶಿನದ ಪ್ರಮುಖ ಔಷಧೀಯ ಗುಣಗಳು: ಪ್ರತಿಜೀವಕ ಅಥವಾ ನಂಜುನಿರೋಧಕ, ಗಾಯ ಕತ್ತರಿಸುವಿಕೆ, ಚರ್ಮದ ಸೋಂಕುಗಳಿಗೆ ಉಪಯುಕ್ತ, ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ, ವಿರೋಧಿ ಉರಿಯೂತ ಆಂಟಿಇನ್ಫ್ಲಮೇಟರಿ, ಸಂಧಿವಾತ, ಮಡಿಲು ನೋವು, ಸ್ನಾಯು ನೋವಿಗೆ ಉತ್ತಮ, ಉರಿಯೂತ ಕಡಿಮೆ ಮಾಡುತ್ತದೆ, ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಶೀತ, ಕೆಮ್ಮು, ಜ್ವರದಿಂದ ರಕ್ಷಣೆ, ದೇಹದ ಇಮ್ಯುನಿಟಿ ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆ ಸುಧಾರಣೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ, ಅಜೀರ್ಣ ನಿವಾರಣೆ, ಚರ್ಮದ ಆರೈಕೆ, ಮೊಡವೆ, ಕಪ್ಪು ಮಚ್ಚೆ, ಪಿಗ್ಮೆಂಟೇಷನ್ ಕಡಿಮೆ, ಮುಖದ ಕಾಂತಿ ಹೆಚ್ಚಿಸುತ್ತದೆ, ಕ್ಯಾನ್ಸರ್ ವಿರೋಧಿ ಗುಣ. ಅರಶಿನದಲ್ಲಿರುವ ಕರ್ಕ್ಯುಮಿನ್ ದೇಹದ ವಿಷಪದಾರ್ಥಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ. ಮನೆಮದ್ದುಗಳಲ್ಲಿ ಅರಶಿನ ಬಳಕೆ. ಅರಶಿನ ಹಾಲನ್ನು ಗೋಲ್ಡನ್ ಮಿಲ್ಕ್ ಎಂದು ಕರೆಯುತ್ತಾರೆ. ಹಾಲಿನಲ್ಲಿ ಅರ್ಧ ಟೀ ಸ್ಪೂನ್ ಅರಶಿನ ಹಾಕಿ ಕುಡಿದರೆ ಕೆಮ್ಮು, ಶೀತ ಕಡಿಮೆಯಾಗುತ್ತದೆ. ಗಾಯಕ್ಕೆ ಅರಶಿನ ಪುಡಿ ಹಚ್ಚಿದರೆ ರಕ್ತ ನಿಲ್ಲಿಸಲು ಸಹಾಯ ಮಾಡುತ್ತದೆ. ಮುಖಕ್ಕೆ ಅರಶಿನ ಲೇಪ ಮಾಡಿದ್ದಾರೆ. ಅರಶಿನ ಪುಡಿ ಹಾಗೂ ಹಾಲನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ಹೆಚ್ಚುತ್ತದೆ. ಸಂಧಿ ನೋವಿಗೆ ಅರಶಿನ ಹಾಗೂ ಎಣ್ಣೆ ಬೆಚ್ಚಗೆ ಮಾಡಿ ಮಸಾಜ್ ಮಾಡುವುದರಿಂದ ನೋವು ಕಮ್ಮಿಯಾಗುತ್ತದೆ. ಎಚ್ಚರಿಕೆ: ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಅಜೀರ್ಣವಾಗಬಹುದು. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದು ಬಳಸಬೇಕು. ದಿನಕ್ಕೆ ಅರ್ಧದಿಂದ 1 ಟೀ ಸ್ಪೂನ್ ಸಾಕು. ಆಯುರ್ವೇದದಲ್ಲಿ ಅರಶಿನವನ್ನು ಹರಿದ್ರಾ ಎಂದು ಕರೆಯುತ್ತಾರೆ. ಇದು ತ್ರಿದೋಷ ನಾಶಕವಾತ, ಪಿತ್ತ, ಕಫ ಸಮತೋಲನ ಮಾಡುತ್ತದೆ. ಸಮಗ್ರ ಲಾಭಗಳು ಸಂಕ್ಷಿಪ್ತವಾಗಿ: ರಕ್ತ ಶುದ್ಧೀಕರಣ, ಚರ್ಮದ ಕಾಂತಿ, ಸಂಧಿ ನೋವು ನಿವಾರಣೆ, ಜೀರ್ಣಶಕ್ತಿ ಹೆಚ್ಚಳ, ರೋಗನಿರೋಧಕ ಶಕ್ತಿ. ಹೀಗೆ ಅನೇಕ ರೀತಿಯ ಲಾಭಗಳಿವೆ.